ಎಸ್ ಬಿಡದಿ ಟೌನ್ಶಿಪ್ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತಹ ವಿಚಾರ. ಈಗ ಕುಮಾರಸ್ವಾಮಿ ಅವರು ಈ ಕುರಿತಾಗಿ ಪ್ರತಿಕ್ರಿಯೆ ನೀಡೋಕೆ ಆರಂಭ ಮಾಡಿದ್ದಾರೆ. 40% ಸ್ಕೀಮ್ ಬಂದಿದ್ದು 2006ರಲ್ಲಿ ತಾವು ಮುಖ್ಯಮಂತ್ರಿಗಳಾಗಿದ್ದಾಗ, ಅದು ನನ್ನ ಕಾಲ, ನಾನು ರೈತರ ಪರ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿವಾದ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಇದು 40% ಸ್ಕೀಮ್ ಬಂದಿದ್ದು 2006ರಲ್ಲಿ, ನನ್ನ ಕಾಲದಲ್ಲಿ ನಾನು ರೈತರ ಪರ ಇದ್ದೆ, ಅವರಿಗೆ ತೊಂದರೆ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ. ನಾನು ಇಲ್ಲದೇ ಇದ್ದಿದ್ರೆ 2ನೇ ಬಾರಿ ಸಿಎಂ ಆದಾಗ ಅದನ್ನ ನಾನು ಮಾಡಬಹುದಿತ್ತು. ರೈತರಿಗೆ ತೊಂದರೆ ಕೊಡಬೇಕು ಅಂದಿದ್ರೆ ನಾನು ಆಗ್ಲೇ ಮಾಡ್ತಾ ಇದ್ದೆ. ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದನ್ನ ಇವರೇನ್ ಎನ್ಒಸಿಯನ್ನ ಬಡವರಿಗೆ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ HDK. ಪುರಾಣ ಹೇಳ್ತಾ ಹೋದ್ರೆ ಇವ್ರದ್ದು ಊಟಗಟ್ಲೆ ಹೇಳ್ಬಹುದು. ನನ್ನ 46 ಎಕರೆ ಜಮೀನನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ, ನಾನು ನಿಮ್ ರೀತಿ ಹಣಬಿಟ್ಟಿ ಮಾಡಿದ್ದಲ್ಲ ಅಂತ ಕುಮಾರಸ್ವಾಮಿ ಅವರು ಆಕ್ರೋಶಗೊಳ್ತಾ ಇದ್ದಾರೆ. ಇನ್ನು ನೈಸ್ ರೋಡ್ ಬಿಲ್ಡಿಂಗ್ಗಳು ಸರ್ಕಾರದಿಂದ ರಸ್ತೆ ಮಾಡೋದಕ್ಕೆ ಅಂತ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಈ ಕುರಿತಾಗಿ ಟಾಂಟ್ ಕೊಡ್ತಾ ಇರುವಂತದ್ದು DKಗೆ. ಮೋದಿ ಅವರು ಕೊಟ್ಟಿರಬಹುದೇನಪ್ಪ, ನಂಗೆ ಗೊತ್ತಿಲ್ಲ, ಕೊಟ್ಟವರೋ ಕೊಟ್ಟಿಲ್ವೋ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ. ಮೋದಿಯವರ ಕಾರ್ಯಕ್ರಮ ಅವರು ಗುಜರಾತ್ನಲ್ಲಿ ಏನು ಮಾಡಿದ್ದಾರೆ, ಅವರಲ್ಲೂ ಹಲವಾರು ಟೌನ್ಶಿಪ್ಗಳು ಮಾಡ್ಕೊಂಡ್ರು. ಮೋದಿಯವರು ಟೌನ್ಶಿಪ್ ಅವ್ರು ಮಾಡಿರ್ತಕ್ಕಂಥ ಭಾಗ ಯಾವುದು, ಏರಿಯಾ, ಇವರು ಮಾಡೋಕ್ಕೆ ಹೊರಟಿರೋದು ಏನು? ಇಲ್ಲಿರೋದು ಪ್ರಶ್ನೆ. ಟೌನ್ಶಿಪ್ ಮಾಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ಬಿಡದಿ ಹತ್ರದ್ದು ನನ್ನ ಒಂದು ಕಾಲದಲ್ಲಿ 2006 20 ವರ್ಷದ ಹಿಂದೆ ಒಂದು 5 ಉಪನಗರಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದವನೇ ನಾನು. ಉದಾಹರಣೆಗೆ ಸನ್ಮಾನ್ಯ ಯಾವೊಂದು ರಾಮನಗರದ ಹತ್ತಿರ ಮಾಯಗಾನಹಳ್ಳಿ ಅಂತಕ್ಕಂಥ ಒಂದು ಹಳ್ಳಿ, ಅಲ್ಲಿ ಆಂಧ್ರ ಪ್ರದೇಶದ್ದು ಯಾವುದೋ ಒಂದು ಬಸ್ ಆಕ್ಸಿಡೆಂಟಲ್ಲಿ ಶಾಲಾ ಮಕ್ಕಳು 8-10 ಮಕ್ಕಳು ಮರಣ ಹೊಂದಿದ್ರು. ಆ ಹಿನ್ನೆಲೆಯಲ್ಲಿ 89 ಮುಖ್ಯಮಂತ್ರಿ ಇವರಿದ್ದಾಗ ರಾಮಕೃಷ್ಣ ಹೆಗಡೆ ಅವರು ಆ ಬೆಂಗಳೂರು ಮೈಸೂರು ರಸ್ತೆಯನ್ನು ಅಗಲೀಕರಣ ಆಗಬೇಕು ಅನ್ನೋದು ದೇವೇಗೌಡರ ಚಿಂತನೆ. ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಅಮೇರಿಕಾದ ಗವರ್ನರ್ ಒಬ್ಬರು ಬಂದು ಆ ಒಂದು ಯೋಜನೆಗೆ ಹಾಕಿದರೆ ಸರ್ಕಾರದ, ನಮ್ಮ ರಾಜ್ಯ ಸರ್ಕಾರದ ಬಜೆಟೇ 3000 ಕೋಟಿ. ಆಗ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ 3000 ಕೋಟಿಲಿ ಮಾಡತಕ್ಕಂಥ ಶಕ್ತಿ ಇರಲಿಲ್ಲ. ಅದಕ್ಕೆ ಒಂದು ಅಮೇರಿಕಾ ಸಂಸ್ಥೆ ಜೊತೆಯಲ್ಲಿ ಒಪ್ಪಂದ ಆಯಿತು. ದೇವೇಗೌಡರು ಡೆಲ್ಲಿಗೆ ಹೋದ ಮೇಲೆ ಅದು ನೈಸ್ ತಕ್ಕಂಥ ಒಂದು ಸಂಸ್ಥೆಗೆ ಮತ್ತೆ ಅದೇನೋ ಒಡಂಬಡಿಕೆ ಮಾಡ್ಕೊಂಡ್ರು. ನೈಸ್ ಹೆಸರಿನಲ್ಲಿ ಬೆಂಗಳೂರು ಮೈಸೂರು ರಸ್ತೆ ಆಯಿತಾ, 30 ವರ್ಷ ಹಾಗೇ ಹೋಯಿತು, ಅವಧಿ ಮುಗದೇ ಹೋಗಿದೆ. ಆ ಸಂದರ್ಭದಲ್ಲಿ ಇದೇ ಈಗಿನ ಮುಖ್ಯಮಂತ್ರಿಗಳು BMICPA ಅಂತಲೂ ಅದೆಂಥದ್ದು ಒಂದು ಮಾಡಿದರು ಪ್ರಾಧಿಕಾರ, ಅದಕ್ಕೆ ಚೇರ್ಮನ್ ಇವರೇ. ಸುಮಾರು 1.25 ಲಕ್ಷ ಎಕರೆ ಭೂಮಿನ ಆ ಸಂದರ್ಭದಲ್ಲಿ ಬೆಂಗಳೂರು ಮೈಸೂರು ರಸ್ತೆಗೆ ಮತ್ತು ಟೌನ್ಶಿಪ್ ಮಾಡಲಿಕ್ಕೆ ಅವತ್ತು ನೋಟಿಫೈ ಮಾಡಿದ್ರು. ಈ 30 ವರ್ಷದಲ್ಲಿ ಏನಾಯ್ತದು ನಿಮ್ಮನ್ನು ಕೇಳೋದು. ಇಲ್ಲಿ ಪ್ರಶ್ನೆ, ಈಗ ಇವರು ತರಾತುರಿಲಿ ಏನು ಹೊರಟಿದ್ದಾರೆ, ಕುಮಾರಸ್ವಾಮಿ ಕೂಸು ಇದು ಅಂತ ಹೇಳಿ. ಕುಮಾರಸ್ವಾಮಿ ಕೂಸು ಅವತ್ತು ನಾನು ಚಿಂತನೆ ಮಾಡಿದ್ದು, ಆ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ನ HK ಪಾಟೀಲ್ರ ನೇತೃತ್ವದಲ್ಲಿ ಒಂದು ಸದನ ಸಮಿತಿ ಅಲ್ಲ, ಸತ್ಯ ಶೋಧನಾ ಸಮಿತಿ ಅಂತ ಮಾಡ್ಕೊಂಡು ಮೋದಿಯವರು ಈ ಬಿಡದಿ ಟೌನ್ಶಿಪ್ ವಿಚಾರ ಅಂತ ಬಂದಾಗ ಈ ಯೋಜನೆಯನ್ನ ಮೂಲತಃ 2006ರಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ HD ಕುಮಾರಸ್ವಾಮಿ ಅವರೇ ಆರಂಭ ಮಾಡಿದ್ದು. ಈಗ ಉಪಮುಖ್ಯಮಂತ್ರಿ ಆಗಿದ್ದುಕೊಂಡಾಗ್ಲೂ ಕೂಡ DK ಶಿವಕುಮಾರ್ ಅವರು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮರುಜೀವವನ್ನ ನೀಡಿತ್ತು. ಈಗ ಭೂಸ್ವಾಧೀನಕ್ಕೆ ಅಂತಿಮ ನೋಟಿಸ್ ಅನ್ನ ಜಾರಿ ಮಾಡಿರೋದ್ರಿಂದ ಇಬ್ರೂ ನಾಯಕರ ನಡುವೆ ಈಗ ತೀವ್ರ ರಾಜಕೀಯ ಮತ್ತೆ ಕಾನೂನಾತ್ಮಕ ಜಟಾಪಟಿ ಆರಂಭ ಆಗಿದ್ದಾಗಿಂದಲೂ ಕೂಡ ಈಗಲೂ ಅದು ಮುಂದುವರಿತಾ ಇದೆ. ಇನ್ನು ಟೌನ್ಶಿಪ್ ಆರಂಭ ಮಾಡಿದ್ದೆ ನಾನು, ಈಗ ಇದನ್ನ 40% ಸ್ಕೀಮ್ ಬಂದಿದ್ದು ನಾನಿದ್ದಂತಹ ಕಾಲದಲ್ಲಿ ರೈತರ ಪರವಾಗಿ ನಾನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೆ. ಇಲ್ಲ ಅಂದಿದ್ರೆ 2ನೇ ಸಲ ನಾನು CM ಆದಾಗ ಅದನ್ನ ನಾನು ಮಾಡಬಹುದಿತ್ತು. ಯೋಜನೆಯನ್ನ ಅವರು ಕೈ ಬಿಡ್ತಾರೆ ಮಧ್ಯದಲ್ಲಿ. ಯಾಕೆ ಅಂದ್ರೆ ಅದು ಸ್ಥಳೀಯ ರೈತರಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದ್ದಿದ್ದಂತಹ ಕಾರಣಕ್ಕೆ ರೈತರ ಹಿತದೃಷ್ಟಿಯಿಂದ ತಾವು ಆ ಯೋಜನೆಯನ್ನ ಕೈ ಬಿಟ್ಟೆ ನಾನು ಅಂತ ಕೂಡ ಕುಮಾರಸ್ವಾಮಿ ಅವರು ಹೇಳ್ಕೋತಾರೆ. ಇನ್ನು ಈಗ ಈ ಒಂದು ಟೌನ್ಶಿಪ್ ವಿಚಾರಕ್ಕೆ ಮರುಜೀವ ಬಂದಿರುವಂತದ್ದು. ಸಿದ್ದರಾಮಯ್ಯನವರು ಹಾಗೇನೆ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ
ಈ ಯೋಜನೆಗೆ ಮರುಜೀವವನ್ನ ನೀಡಿ ಸುಮಾರು 9,000 ಎಕರೆ ಪ್ರದೇಶದಲ್ಲಿ ಭಾರತದ ಮೊದಲ ಎಐ ಚಾಲಿತ ಹೈಟೆಕ್ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಈ ಕಡೆ HDK ವರ್ಸಸ್ DK ಅನ್ನುವಂಥದ್ದು ಇಲ್ಲಿ ವಿಚಾರ ಆಗ್ತಾ ಇರುವಂತದ್ದು. ಇನ್ನು ಕುಮಾರಸ್ವಾಮಿ ಅವರು ಬಿಜೆಪಿ JDS ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಆರಂಭ ಮಾಡಿದ್ದು ಇದು. ಬೆಂಗಳೂರಿನ ಮೇಲಿನ ಜನಸಂಖ್ಯೆ ಒತ್ತಡ ಕಡಿಮೆ ಮಾಡಬಹುದು, ಇದರ ಉದ್ದೇಶನೇ ಅದಾಗಿತ್ತು. ಆದ್ರೆ ಇದು ಬೇರೆ ಬೇರೆ ವಿವಾದಗಳನ್ನ ಪಡ್ಕೊಂಡು ಹೋಗ್ತಾ ಇದೆ. ಯೋಜನೆ ರೈತರ ಕಲ್ಯಾಣಕ್ಕಾಗಿ ಅಲ್ಲ, ಇನ್ನು ಬದಲಾಗಿ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಅಂತ ರೂಪಿಸಲಾಗ್ತಾ ಇದೆ ಅಂತ ಲೂಟಿ ಸ್ಕೀಮ್ ಅಂತ HDK ಆರೋಪವನ್ನ ಮಾಡ್ತಾ ಇರುವಂತದ್ದು.